ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತೆ ವಾಸುದೇವಾಯ. ನಿಮ್ಮ ಜೀವನದಲ್ಲಿ ನೀವು ಪದೇ ಪದೇ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಅಥವಾ ನಿಮ್ಮ ಜೀವನದಲ್ಲಿ ಸಹಿಸಿಕೊಳ್ಳಲಾಗದಂತಹ ನೋವುಗಳು ಕಷ್ಟಗಳು ಇದ್ದರೆ ಅಥವಾ ಮನಸ್ಸಿನಲ್ಲಿ ಇರುವಂತಹ ಆಸೆಗಳು ನೆರವೇರಲಿಲ್ಲ ಅಥವಾ ಜೀವನದಲ್ಲಿ ಅತಿ ದೊಡ್ಡ ಆಸೆ ಕನಸುಗಳನ್ನು ಕಾಣುತ್ತಿದ್ದೀರಾ, ನನಸು ಮಾಡಲಾಗುತ್ತಿಲ್ಲ, ಎಷ್ಟೇ ಕೆಲಸ ಮಾಡಿ ದುಡಿದರೂ ಹಣ ನಿಮ್ಮ ಕೈಯಲ್ಲಿ ನಿಲ್ಲುತ್ತಿಲ್ಲ, ಒಂದು ಸ್ವಂತ ಮನೆ ಮಾಡಲು ಆಗುತ್ತಿಲ್ಲ ಅಥವಾ ಇನ್ಯಾವುದೇ ಐಷಾರಾಮಿ ಜೀವನವನ್ನು ನಡೆಸಲು ನಿಮಗೆ ಆಗುತ್ತಿಲ್ಲ. ನೀವು ಮಾಡುವಂತಹ ವ್ಯವಹಾರದಲ್ಲಿ ಪದೇ ಪದೇ ನಷ್ಟಗಳು ಅಥವಾ ನಿಮಗೆ ಅದರಲ್ಲಿ ಏಳಿಗೆ ಆಗುತ್ತಿಲ್ಲ, ಮದುವೆ ತುಂಬ ಡಿಲೇ ಆಗ್ತಾ ಉಂಟು. ಅದು ನಿಮ್ಮ ಲವ್ ಮ್ಯಾರೇಜ್ ಇರ್ಬೋದು ಅಥವಾ ಅರೇಂಜ್ ಮ್ಯಾರೇಜ್ ಇರ್ಬೋದು, ಅಥವಾ ಸಾಲದ ಸಮಸ್ಯೆ ಜಾಸ್ತಿ ಆಗ್ತಾ ಉಂಟು, ಅನಾರೋಗ್ಯದ ಸಮಸ್ಯೆ, ಮಕ್ಕಳು ಮನೆಯಲ್ಲಿ ಹೇಳಿದ ಮಾತು ಕೇಳುತ್ತಿಲ್ಲ, ಮಾಟ ಮಂತ್ರ ವಶೀಕರಣಗಳು, ನಕಾರಾತ್ಮಕ ಶಕ್ತಿಗಳಿಂದ ಸಮಸ್ಯೆಗಳು ಪದೇ ಪದೇ ಬರ್ತಾ ಉಂಟು. ಶತ್ರುಗಳು ಸಮಸ್ಯೆ ಮಾಡ್ತಾ ಇದ್ದಾರೆ. ಎಲ್ಲಿ ಹೋದರೂ ನೆಮ್ಮದಿ ಇಲ್ಲ, ಮನೆಯಲ್ಲಿ ಇರಲು ಆಗ್ತಿಲ್ಲ, ಕೆಲಸದ ಸ್ಥಳದಲ್ಲೂ ಇರಲಿಕ್ಕೂ ಆಗ್ತಾ ಇಲ್ಲ, ಒಂದು ಒಳ್ಳೆಯ ಕೆಲಸ ಕೂಡ ಸಿಗ್ತಾ ಇಲ್ಲ. ಹಾಗಾದರೆ ಏನು ಮಾಡುವ? ಪರಿಹಾರ ಎಂತ? ಸುಲಭ ಪರಿಹಾರ. ಅಜ್ಜನನ್ನು ನೆನಪು ಮಾಡ್ಕೊಳ್ಳಿ, ಕೊರಗಜ್ಜನನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಅಜ್ಜ ಯಾವತ್ತೂ ಕೂಡ ನಂಬಿದವರನ್ನು ಕೈ ಬಿಟ್ಟಿಲ್ಲ, ಬಿಡುವುದು ಕೂಡ ಇಲ್ಲ. ಅಜ್ಜ ಹೇಳುವುದು ಏನು? ನನ್ನನ್ನು ನಂಬಿ, ಸತ್ಯ ಎಲ್ಲಿ ಉಂಟು, ನ್ಯಾಯ ಎಲ್ಲಿ ಉಂಟು, ಧರ್ಮ ಎಲ್ಲಿ ಉಂಟು, ಅಲ್ಲಿ ನಾನು ಇದ್ದೇನೆ. ನಾನು ನಿಮ್ಮನ್ನು ರಕ್ಷಣೆ ಮಾಡುತ್ತೇನೆ. ನಾನು ನಿಮ್ಮನ್ನು ನಿಮ್ಮ ಕಷ್ಟಗಳಿಂದ ಹೊರಗೆ ತರುತ್ತೇನೆ. ನಂಬಿಕೆಯಿಂದ ಇವತ್ತಿನಿಂದಲೇ ಅಜ್ಜನನ್ನು ಪ್ರಾರ್ಥನೆ ಮಾಡಿ. ನಿಮ್ಮ ಮನೆಯ ಹೊರಗೆ ಸಂಜೆಯ ಹೊತ್ತು ಕತ್ತಲಾದ ನಂತರ ಕೊರಗಜ್ಜನನ್ನು ಮನಸಾರೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನೀವು ಇಲ್ಲಿ ಯಾವುದೇ ಒಂದು ಹರಕೆಯನ್ನು ಹೊತ್ತಿಕೊಳ್ಳಬೇಕು ಅಂತ ನಾನು ಹೇಳುವುದಿಲ್ಲ. ಬದಲಾಗಿ ಅಜ್ಜನನ್ನು ಮನಸಾರೆ ಪ್ರಾರ್ಥನೆಯನ್ನು ಮಾಡಿ. ಖಂಡಿತವಾಗಿಯೂ ಅಜ್ಜ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡುತ್ತಾರೆ. ಹರಕೆಗಳ ಬಗ್ಗೆ ಅಥವಾ ಇನ್ಯಾವುದೇ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನನ್ನ ಪರ್ಸನಲ್ ಪ್ರಾರ್ಥನೆ ಸಮಯದಲ್ಲಿ ನಿಮಗೆ ಎಲ್ಲರಿಗೂ ನಾನು ಪ್ರಾರ್ಥನೆಯನ್ನು ಮಾಡುತ್ತೇನೆ. ಅಜ್ಜ ಯಾವತ್ತೂ ನಿಮ್ಮನ್ನು ಕೈ ಬಿಡುವುದಿಲ್ಲ. ಇದು ಒಂದು ನಂಬಿಕೆಯನ್ನು ಇಟ್ಟುಕೊಂಡು ಪ್ರಾರ್ಥನೆಯನ್ನು ಮಾಡಿ. ಅಜ್ಜ, ನನಗೆ ನಿಮ್ಮ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ಆದರೆ ನಿಮ್ಮನ್ನು ನಂಬಿ ನಾವು ಇವತ್ತು ನಿಮಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ನೀವೇ ನಮ್ಮನ್ನು ಮುಂದೆ ನಡೆಸಬೇಕು ಅಂತ ಈ ಒಂದು ಹರಕೆಯನ್ನು ಮಾಡಿಕೊಳ್ಳಿ, ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಖಂಡಿತವಾಗಿಯೂ ಅವರು ನಿಮ್ಮ ಪ್ರಾರ್ಥನೆಗೆ ಒಲಿಯುತ್ತಾರೆ. ನಿಮ್ಮ ಕಷ್ಟಗಳು ಸಮಸ್ಯೆಗಳು ದೂರವಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ.